ಯಾಕಂದರೆ ಇದು ನಮಗೆ ಮೊದಲನೇ ವಾರ, ಮೊದಲನೇ ಅಧಿಕಾರ, ಮೂರನೇ ಬಾರಿ ನಮ್ಮ BJP ಸರ್ಕಾರ ಕೇಂದ್ರದಲ್ಲಿ ಒಂದಮೇಲೆ ಮೊದಲನೇ ಅಧಿಕಾರ. ಮತ್ತು ನಾನು ರಾಜಕೀಯವಾಗಿ ನಾನು ಏನು ಮಾತನಾಡೋಕೆ ಹೋಗೋದಿಲ್ಲ, ಯಾಕಂದರೆ ಮುಗಿದಿರೋ ಹಂತ, ಜನ ಉತ್ತರ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಹಿಂದೆ ಹೋಗೋದಿಲ್ಲ. ಆದರೆ ರಾಜ್ಯ ಸರ್ಕಾರ ಯಾವ BJP ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ, ಜಿಲ್ಲೆಯಾದ್ಯಂತ ಮತ್ತು ತಾಲೂಕು ಕ್ಷೇತ್ರದಾದ್ಯಂತ ಎಲ್ಲೆಲ್ಲಿ BJPಯ ಕೆಲಸ ನಡಿಬೇಕಿತ್ತು ಅದಕ್ಕೆ ಅಡ್ಡಗಡ್ತಕ್ಕಂಥ, ಅದನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಸತತವಾಗಿ ಮಾಡ್ತಾ ಇದ್ದೆ. ನಾನು ಜಿಲ್ಲೆದು ಮಾತನಾಡೋಕ್ಕೆ ಹೋಗಲ್ಲ, ರಾಜ್ಯದ ಮಾತನಾಡೋಕ್ಕೆ ಹೋಗೋದಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಮನೆಗಳು, ಆಶ್ರಯ ಮನೆಗಳಿಗೆ ಒಂದು ಬಿಲ್ಲು ಕೂಡ ಆಗಲಿಲ್ಲ. ಈಗಾಗಲೇ ಜನ ಫೌಂಡೇಶನ್ ಕಟ್ಕೊಂಡು ಲಿಂಕ್ ಹಾಕೊಂಡು ಮೇಲ್ವರೆಗೂ ಬಂದಿದ್ದಾರೆ. ಒಂದು ಬಿಲ್ಲು ಕೂಡ ಮಂಜೂರಾತಿ ಮಾಡಲಿಲ್ಲ 3 ವರ್ಷದಲ್ಲಿ. ಈಗಾಗಲೇ ಮನೆ ಕಟ್ಟಿ ಮುಗಿತಕ್ಕಂಥ ಕೆಲಸ ಆಗಬೇಕಿತ್ತು. ಮತ್ತು ಅನೇಕ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮವನ್ನು, ಪಂಚಾಯತಿ ಲೆವೆಲಿಗೆ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ರಸ್ತೆ ಗುಂಡಿ ಮುಚ್ಚತಕ್ಕಂಥ ಕೆಲಸವನ್ನು ಅವ್ರು ಯಾರು ಕೂಡ ಮಾಡಲಿಲ್ಲ. ಬರ ನಿರ್ವಹಣೆಯಲ್ಲಿ ಪೂರ್ಣವಾಗಿ ವಿಫಲ ಆಗಿದ್ದಾರೆ, ಪೂರ್ಣ ಪ್ರಮಾಣದಲ್ಲಿ ವಿಫಲ ಆಗಿದ್ದಾರೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಬರ ನಿರ್ವಹಣೆ ಮಾಡೋದಕ್ಕೆ ರಾಜ್ಯಕ್ಕೆ ಎಲ್ಲರೂ ಒಂದು ಹತ್ರ ಕುಡಿಯೋ ನೀರಿಗೆ ಅಂತೇಳಿ ಸಮಸ್ಯೆ ಬಂದಾಗ ಯಾವ ಒಬ್ಬ ಜಿಲ್ಲಾ ಮಂತ್ರಿನೂ ಹೋಗಿ ಅಲ್ಲಿರ್ತಕ್ಕಂಥ ಇದಕ್ಕೆ ಹೋಗಿ ಸಮಸ್ಯೆಗೆ ಬಗೆಹರಿಸ್ತಾರೆ. ಅದೆಲ್ಲರೂ ಕೂಡ ರಾಜಕೀಯವಾಗಿದ್ದು. ಆದರೆ ಪ್ರಧಾನಮಂತ್ರಿಗಳು ಮಾತ್ರ ನಮ್ಮ ಏನದು ಜಲ, ನಮ್ಮ ನಲ್ಲಿ ನೀರು, ಮನೆಗೂ ಭಾಗ್ಯ, ಜಲಭಾಗ್ಯ, JJM ಮುಖೇನ ಇವಾಗ ಅದೆಲ್ಲರಿಗೂ ಕೂಡ ನೀರನ್ನು ಕೊಡ್ತಕ್ಕಂಥ, ಮತ್ತು ಈ ಸಾರಿ ಸುಮಾರು 4 ಕೋಟಿ ಮನೆಗಳನ್ನು ಇಡೀ ದೇಶಕ್ಕೆ ಕೊಡ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾಗಿ ವಿದ್ಯುತ್ತನ್ನು ಮತ್ತು ಉಳಿದಿರ್ತಕ್ಕಂಥದ್ದೆಲ್ಲದನ್ನು ಕೂಡ ಕರೆಕ್ಟಾಗಿ ಸಮನವಾಗಿ ಕೊಡ್ತಕ್ಕಂಥ ಕೆಲಸಕ್ಕೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಎಲ್ಲರಿಗೂ ಕೂಡ ಒಂದು ಕಡೆಗೆ ದೇಶದ ಅಭಿವೃದ್ಧಿ ಕಡೆ ಯೋಚನೆ ಆದರೆ, ಇವರಿಗೆ MLAಗಳಿಗೆ ಅವರ ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ DK ಶಿವಕುಮಾರ್ ಅವರು MLAಗಳಿಗೆ ಬಾಯಿ ಮುಚ್ಕೊಂಡಿರಬೇಕು ಅಂತಕ್ಕಂಥ ಒಂದು ದುರಂಕಾರದ ಮಾತನ್ನು ಆಡ್ತಾರೆ. ಇದು ಸರಿಯಾದಂಥದ್ದಲ್ಲ. ಯಾರೋ MLA ಇರ್ಬೋದು, ಅವ್ರು ಗೆದ್ದ ಮೇಲೆ ಇಡೀ ರಾಜ್ಯಕ್ಕೆ MLAಗಳು ಅವರು MP ಅವರು ಆಗಿದ್ದಾರೆ ಅಂದರೆ ಬರೀ ಶಿವಮೊಗ್ಗಕ್ಕಲ್ಲ, ಇಡೀ ದೇಶಕ್ಕೆ ಅವ್ರು ಎಲ್ಲಿ ಬೇಕಾದ್ರೂ ಮಾತನಾಡೋಷ್ಟು ಶಕ್ತಿ ಯಾವತ್ತು ಇರ್ತದೆ. ಹಾಗಾಗಿ ಇವತ್ತು ಅವ್ರು ಮಾತನಾಡಿರ್ತಕ್ಕಂಥದ್ದು ಸರಿಯಾದಂಥ ಮಾತುಗಳಲ್ಲ. ಮತ್ತು ಮೈಸೂರಿನಲ್ಲಿರ್ತಕ್ಕಂಥವ್ರು ಒಬ್ಬರು BJPನಲ್ಲಿ ಅಭ್ಯರ್ಥಿಯಾಗಿದ್ದು ಸೋತಂಥವ್ರು ಇಡೀ ಮತದಾರನ ಅವರು ಸ್ಯಾಡಿಸ್ಟ್ ಅಂತಾರೆ. ಸ್ಯಾಡಿಸ್ಟ್ ಅಂದರೆ ಒಂದು ರೀತಿಯಲ್ಲಿ ಏನು ಪದ ಅದು? ಸ್ಯಾಡಿಸ್ಟ್ ಅನ್ನೋದು ಏನು? ಮನೋಭಾವ, ವಿಕೃತ ಆನಂದ ಪಡೆಯೋದು. ಅಂದರೆ ಮತದಾರರು ಯಾರು ವೋಟ್ ಹಾಕಿದ್ದಾರೆ ಅವ್ರ ಪಕ್ಷಕ್ಕೆ ಕೆಲವರು ಹಾಕಿದ್ದಾರೆ, ಅವ್ರನ್ನೂ ಸೇರಿಸಿ ಅವ್ರು ನೇರವಾಗಿ ಹೇಳಿದ್ದೇನೆಂದರೆ ಯಾವ್ಯಾವ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅದು ಇಷ್ಟನ್ನು ಹಿಂದೆ ತೆಗಿಬೇಕು, ಅವರೆಲ್ಲರೂ ನಮ್ಮನ್ನು ಸೋಲಿಸಿದ್ದಾರೆ ಅಂದರೆ ಕಾರಣಕ್ಕೋಸ್ಕರನೇ ಇವರು ರಾಜ್ಯದ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇವಾಗ ಮಾಡ್ತಾ ಇರೋದು ಅಷ್ಟೇ, ಇವಾಗ ತಗೊಂಬೋದೆ. ಸೊ ಯಾರ್ಯಾರಿಗೆ ಬಸ್ನಲ್ಲಿ ಹೆಣ್ಣುಮಕ್ಳು ಹೋಗಿದಾರೋ, ಯಾರ್ಯಾರು ಅವರಿಗೆ ವೋಟ್ ಹಾಕಿಲ್ವೋ, ಯಾರ್ಯಾರು ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೂಡ ಹಣವನ್ನು ಪಡೆದಾರೋ ಕರೆಂಟಿನ ಮುಖೇನ ಮತ್ತೊಂದು ಮುಖೇನ, ಅವರೆಲ್ಲರೂ ಕೂಡ ವಿಕೃತ ಮನೋಭಾವದವರು ಅಂತ ಹೇಳ್ತಾರೆ, ವಿಕೃತ. ಮತ್ತು ನಮ್ಮ ಜಿಲ್ಲಾ ಮಂತ್ರಿನೂ ಕೂಡ ಅದೇ ಮಾತಾಡ್ತಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಒಬ್ಬರು ವಿಕೃತ ಮನೋಭಾವದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೋ ಗೊತ್ತಿಲ್ಲ. ಅವರು ಮೋಸ್ಟ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಾ, DK ಶಿವಕುಮಾರ್ ಅವ್ರಿಗೆ ಹೇಳಿದ್ರಾ, ಇಲ್ಲ ರಾಹುಲ್ ಗಾಂಧಿ ಅವರೇ ಹೇಳಿದ್ರಾ, ಅವ್ರ ಬಾವಿಗೆ ಹೇಳಿದ್ರಾ, ಅಕ್ಕಂಗೆ ಹೇಳಿದ್ರಾ, ಗೊತ್ತಿಲ್ಲ ಯಾರಿಗೆ. ಯಾಕಂದರೆ ಜನ ಆಶೀರ್ವಾದ ಮಾಡಿದ್ದು BJPಗೆ ಅಂದಮೇಲೆ ನಮಗಂತೂ ಸಲ್ಲೋದಿಲ್ಲ. ಸೊ ಯಾರು ವಿಕೃತ ಮನೋಭಾವದವರು ಅಂದರೆ ಯಾರು ಅವ್ರನ್ನ ಸೋಲಿಸಿದಾರಲ್ಲ ಅವ್ರು ವಿಕೃತ ಮನೋಭಾವದವರು ಅಂತೇಳಿ ಅವರು ಆಡ್ತಾ ಇರ್ತಕ್ಕಂಥ ಮಾತು. ಹಾಗಾಗಿ ಅವರಿಗೆ
ಈ ವೇದಿಕೆಯಿಂದ ದೇವರು ಜನ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊರಬ ಕ್ಷೇತ್ರದಲ್ಲಿ BJP ಪಕ್ಷದ ಅವಧಿನಲ್ಲಿ ಒಳ್ಳೆಯ ಅಭಿವೃದ್ಧಿಯ ಫೌಂಡೇಶನನ್ನು ನಾವು ಹಾಕಿದ್ದೀವಿ, ನಾವೆಲ್ಲರೂ ಸೇರಿ ಹಾಕಿದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಹೋದರೆ ಸೊರಬ ಕ್ಷೇತ್ರನೂ ಒಳ್ಳೆಯದಾಗುತ್ತೆ. ನಿಮಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಿಮಗೆ ಸಿಗುತ್ತೆ. ಬೇರೆ ಭಾಗ್ಯಗಳ ಮೇಲೆ ನೀವು ಹಿಂದೆ ಓಡಬೇಡಿ. ಸೇವಾ ಭಾಗ್ಯವನ್ನು ನೀವು ಇಟ್ಕೊಂಡ್ರೆ ಜನ ನಿಮಗೆ ಏನು ಇವಾಗ ಸೋಲನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವೇನು ಮಾತನಾಡಿದಿರಿ ಅದಕ್ಕೆ ಕ್ಷಮಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ.